ಪ್ರಶಾಂತ್, ಶಾಸಕಾಂಗ ಪಕ್ಷದ ಸಭೆ ಚಾಲೆಂಜಿಂಗ್ ಆಗುತ್ತಾ ಸಿಎಂಗೆ? ಐ ಡೋಂಟ್ ಥಿಂಕ್ ಸೊ ಅಜಿತ್. ಯಾಕಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದಿಷ್ಟು ಅಸಮಾಧಾನಗಳು ಸ್ಫೋಟಗೊಳ್ಬೋದು ಅಂತಕ್ಕಂಥದ್ದು ಬಿಟ್ಟರೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇನೋ ಈ ಬಾರಿ ಏನೋ ಆಗಿ ಹೋಗುತ್ತೆ ಅಂತ ಅಲ್ಲ. ಏನೋ ಅಂದರೆ ಯಾರ್ಯಾರು ಏನೋ ಮಾತಾಡಿದ್ರೆ ಏನೋ ಆತಂಕ ಮುಖ್ಯಮಂತ್ರಿಗಳಿಗೆ. ಅಜಿತ್, ನೀವು 2.5 ವರ್ಷಗಳಲ್ಲಿ ಪ್ರತಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರು ತಮ್ಮ ಅಸಮಾಧಾನಗಳನ್ನು ಹೊರಗಡೆ ಹಾಕಿದ್ದಾರೆ. ಎಸ್, ಮೇ ಬಿ ನನಗನ್ಸುತ್ತೆ ಬಣಗಳ ದೃಷ್ಟಿಯಿಂದ ಹಾಗೆ ಹೀಗೆ ಅಂತಕ್ಕಂಥದ್ದು ಆಗಲಿಕ್ಕಿಲ್ಲ. ತಟಸ್ಥ ಬಣದ ಕೆಲ ಶಾಸಕರು ಮಾತಾಡಬಹುದು. ಓಕೆ, ನೀವು ಹುಟ್ಟು ಹಾಕಿದ ಅಸಮಾಧಾನ ಬೇಗುದಿಯಿಂದಾಗಿ 1 ವಾರ 15 ದಿನಗಳ ಕಾಲ ಮುಜುಗರದ ಸನ್ನಿವೇಶವನ್ನು ನಾವು ಎದುರಿಸಬೇಕಾಯಿತು ಅನ್ನೋದನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವರಿಂದ ಆಗ್ಬೋದು. ಅದರ್ವೈಸ್ ಗುಂಪುಗಾರಿಕೆಯ ದೃಷ್ಟಿಯಿಂದ ಬಣಗಳ ದೃಷ್ಟಿಯಿಂದ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಯಾಕಂದರೆ ಈಗಾಗಲೇ 2 ಬ್ರೇಕ್ಫಾಸ್ಟ್ ಸಭೆಗಳು ನಡೆದಿವೆ. ಅದಾದಮೇಲೆ ಈಗ ನೀವು ಸಂಪುಟ ಪುನಾರಚನೆಯ ಪ್ರಶ್ನೆಯನ್ನು ಕೆಲ ಶಾಸಕರು ಎತ್ತಿದ್ರೆ ಡಿ ಕೆ ಶಿವಕುಮಾರ್ ಬಣದ ಬೆಂಬಲಿಗರು ಸುಮ್ಮನೆ ಕೂತ್ಕೊಳ್ಳಲ್ಲ. ಹೀಗಾಗಿ ನನಗನ್ಸಲ್ಲ ಸಂಪುಟ ಪುನಾರಚನೆಯ ಪ್ರಶ್ನೆಯನ್ನು ಯಾರೋ ಎಬ್ಬಿಸ್ತಾರೆ ಅಂತಕ್ಕಂಥದ್ದು. ಅಥವಾ ನಾಯಕತ್ವ ಬದಲಾವಣೆಯ ಪ್ರಶ್ನೆಯನ್ನು ಎಬ್ಬಿಸಿದ್ರೆ ಸಿದ್ದರಾಮಯ್ಯನವರ ಬಣದ ಶಾಸಕರೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಈ 2 ಬಣಗಳ ಶಾಸಕರು ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೋ ಮಾಡಿಬಿಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ನಾ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ನಮಗೊಂದು ಕ್ಲಾರಿಟಿ ಕೊಡಿ ಅಂತ ಶಾಸಕರಿಗೆ ಕೇಳಿದ್ರೆ ಏನು ರಿಯಾಕ್ಷನ್ ಇರುತ್ತೆ ಅಂತ. ಅಜಿತ್ ನೋಡಿ, ಅವತ್ತು ಈ ರೀತಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 3-4 ಜನ ಶಾಸಕರು ತುಂಬ ಮುಕ್ತವಾಗಿ ತಮ್ಮ ಮನಸ್ಸಿಗೆ ಬಂದದ್ದನ್ನು ಹೇಳ್ತಾರೆ ಬಿಟ್ಟರೆ, ಈ ರೀತಿ ಬಣಗಳ ರಾಜಕಾರಣದ ವಿಷಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪವಾಗಬೇಕಾದ್ರೆ ಅದಕ್ಕೆ 2 ಬಣಗಳ ನಾಯಕರ ಅನುಮತಿ ಅಣತಿ ಇರಬೇಕಾಗತ್ತೆ. ಒಂದು ವೇಳೆ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾದರೂ ಗದ್ದಲ ಗಲಾಟೆ ನಡೆದರೆ ಅದು ಕಾಂಗ್ರೆಸ್ಗೆ, ಇಡೀ ವಿಧಾನಸಭೆಯ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಇನ್ನಷ್ಟು ಮುಜುಗರವನ್ನು ತರುತ್ತೆ. ಹೀಗಾಗಿ ನನಗನ್ಸುತ್ತೆ, ವಿ ಡೋಂಟ್ ನೋ ಏನೇನು ಆಗ್ಬೋದು ಅಂತಕ್ಕಂಥದ್ದು ಈಗಲೇ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನನಗನ್ಸುತ್ತೆ ಬಣಗಳ ರಾಜಕಾರಣದ ದೃಷ್ಟಿಯಿಂದ ಏನಾದರೂ ಆಗಬಹುದಾ ಅನ್ನುವ ಪ್ರಶ್ನೆಗೆ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಎಸ್ ಎಸ್. ಈ ಮಧ್ಯೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಏಕಾಏಕಿ ದೆಹಲಿಗೆ ಹೊರಟು ನಿಂತಿದ್ದಾರೆ. ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿಗಳ ಆಪ್ತರು, ಅದರ ಜೊತೆಗೆ ಹೈಕಮಾಂಡ್ಗೆ ಪರಮಾಪ್ತರು. ನಿನ್ನೆ ತಾನೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ನಿನ್ನೆ ಹೋಗಿ ಇವತ್ತು ಬೆಳಗ್ಗೆ ಬಂದರು. ಈಗ ಬಿ ಕೆ ಹರಿಪ್ರಸಾದ್ ದೆಹಲಿ ಪ್ರವಾಸ. ನಿನ್ನೆ ಸಂಜೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಜೊತೆಗೊಂದು ಮೀಟಿಂಗ್ ಆಗಿದೆ. ಇವತ್ತು ದೆಹಲಿಗೆ ಹೊರಟು ನಿಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.